ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಮೀಕನು 2ನೇ ಅಧ್ಯಾಯ 13ನೇ ವಚನ. ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಹೊಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಾನೆ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ಜೀವನದಲ್ಲಿ ಇರುವ ಎಲ್ಲ ತಡೆಗಳನ್ನು ಕರ್ತನು ಒಡೆಯುವನು. ಯಾಕಂದ್ರೆ ಯೆಹೋವನೇ ನಮ್ಮ ಮುಂಭಾಗದಲ್ಲಿ ನಡೆಯುತ್ತಾನೆ. ಎಂಥ ತಡೆಗಳಿದ್ದರೂ ಸರಿ, ಆತನೇ ನಮ್ಮ ಮುಂದೆ ಹೊರಟು ನುಗ್ಗಿ ಯಾವ ಅಪಾಯವೂ ನಮಗೆ ಸಂಭವಿಸದ ಹಾಗೆ ನಮ್ಮನ್ನು ಕಾಪಾಡಿ ರಕ್ಷಿಸಿ ನಡೆಸುತ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ದಿನದಲ್ಲೂ ಕೂಡ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ಆಯುಷ್ಯನ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ನೀನನ್ನು ಕೊಂಡಾಡ್ಲಿಕ್ಕಾಗುವಂತೆ ಕೊಟ್ಟಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ನಮ್ಮ ಮುಂದೆ ಹೋಗಿ ಇರುವಂತ ಎಲ್ಲ ತಡೆಗಳನ್ನು ಒಡೆದು ನೀನೇ ಮುಂಭಾಗದಲ್ಲಿ ನಡೆಯುವಾಗ ನಮಗೆ ಯಾವ ಅಪಾಯವಿಲ್ಲದಂತೆ ನಾವೇ ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಿನ್ನ ಕೃಪೆ, ಕನಿಕರ, ದಯೆ, ಪ್ರೀತಿಯನ್ನು ನೀನು ನಮಗೆ ದಯಪಾಲಿಸಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇಲೆ. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.